ಹಾಯ್ ಗಾಯ್ಸ್, ಇವಾಗಿನ ದೂತ್ಮುರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಗಾಯ್ಸ್. ನೋಡಿ ಯಾವ ಥರ ಇದೆ ದೇವಸ್ಥಾನ. ಇಲ್ಲಿ ಎಡೆ ಎಲ್ಲಾನು ಇಡ್ತೀವಿ. ದೂತ್ಮುರಾಯ ಸ್ವಾಮಿ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಗೈಸ್. ಇಲ್ಲಿ ಕಾಣಿಸುತ್ತೆ, ಇಲ್ಲಿ ದೂತ್ಮುರಾಯ ಸ್ವಾಮಿ. ಇದು ಹಾಸನ. ಪರವಶನಾದೆನು ಅರಿಯುವ ಮುನ್ನವೇ ಇದಕ್ಕಿಂತ ಗೈಸ್, ಆಮೇಲೆ ನಾನು ಬಂದಿದ್ದೆ ಪೆಟ್ರೋಲ್ ಹಾಕ್ಸಕ್ಕೆ. ಗೈಸ್, ಮಿಸ್ಟರ್ ರೋಹಿತ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನೋಡಿ, ಮನೆಯೆಲ್ಲ ಗೈಸ್ ಹರ್ಗಿದೆ. ಆದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ನಮ್ಮ ದೇವ್ರ ಹಬ್ಬ ಇದೆ, ದೂತ್ಮುರಾಯ ಸ್ವಾಮಿ ಅಂತ. ಗೈಸ್, ಅದೆಲ್ಲ ರೆಡಿ ಮಾಡಿದ್ಮೇಲೆ ವೀಡಿಯೋ ಆನ್ ಮಾಡ್ತೀನಿ ಗೈಸ್. ಇವಾಗೆಲ್ಲ ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಲ್ಲ ಜಾಸ್ತಿ ಕೆಲಸ ಇದೆ ಈ ಬೆಳಿಗ್ಗೆ ಗೈಸ್. ಟೈಮಿಗೆ ನೋಡಿ 8:30 8:45 ಆಗಿದೆ. ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಗೈಸ್, ಇವಾಗ ಕೋಳಿ ಕಟ್ ಮಾಡೋಷ್ಟು ಬಂದೆ ನೋಡಿ ಗೈಸ್. ಇವಾಗ ಕೋಳಿ ಶಂಡು ಗೈಸ್, ಇವಾಗ ಕೋಳಿ ಕಟ್ ಮಾಡ್ತೀನಿ. ಕೋಳಿ ಕಟ್ ಮಾಡ್ಕೊಂಡು ಮನೆಗೆ ಹೋಗಿ ಗೈಸ್ ಕ್ಲೀನ್ ಮಾಡ್ಕೊಂಡು ಇವತ್ತು ದೂತ್ಮುರಾಯ ಸ್ವಾಮಿ ದೇವಸ್ಥಾನ ಇದೆ ಗೈಸ್. ಅಲ್ಲಿ ಕ್ಲೀನ್ ಮಾಡ್ತೀವಿ ಗೈಸ್. ಅಲ್ಲಿ ಕೋಳಿ ಕಟ್ ಮಾಡ್ಕೊಂಡು ಸಿಗ್ತೀವಿ ಗೈಸ್. ನೋಡಿ ಗೈಸ್, ಇವಾಗ ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಗೈಸ್. ಇವಾಗ ಮನೆ ಕಸ ಎಲ್ಲ ಗುಡಿಸಿ ಈ ಕಡೆ ಸೋಫಾ ಸ್ಕಟ್ ಮೇಲೆ ಹಾಸ ಐತೆ ಗೈಸ್. ಆ ಕಡೆ ಸೋಫಾ ಸ್ಕಟ್ ಒಂಚೂರು ಹರಿಕೊಂಡಿದ್ದು, ಅದೊಂಚೂರು ಹಾಸ್ಬೇಕು ಗೈಸ್. ಈಗ ಹಾಸಿ ಮನೆ ತೊಳಿಬೇಕು ಗೈಸ್. ಮನೆ ತೊಳೆಯೋಕೆ ಸಿಗ್ತೀನಿ ಗೈಸ್. ಗೈಸ್, ಇವಾಗ ತಿಂತೀನಿ. ಮತ್ತು ತಿಂಡಿ ಏನಂದರೆ ನೋಡಿ, ರೊಟ್ಟಿ ಟೊಮೊಟೊ ಗೊಜ್ಜು. ಹಂಗೆ ಸಣ್ಣ ಮುನ್ನಾರ ಲಾಗ್ ನೋಡ್ತಿದ್ದೀನಿ ಗೈಸ್. ಅವ್ರು ನಂಗೆ ಫ್ರೇವಟು ಮತ್ತು ನಮ್ಮ ಫ್ಯಾಮು ಅಂತ ನೆನ್ಕೋಬೋದು ಅವರು. ಮತ್ತು ನಂಗೆ ತೇಜಸ್ ಸುರಭಿಯರು ತುಂಬ ಇಷ್ಟ. ತೇಜಸ್ ಸುರಭಿ ಮತ್ತು ಸಣ್ಣ ಮುನ್ನಾರು ತುಂಬ ಇಷ್ಟ. ಅವ್ರ ದಿವಸ ನಾನು ತಿನ್ನಿನೊಳಗೆ ಲಾಗ್ ನೋಡ್ಕೊಂಡೇ ತಿನ್ನೋದು ಗೈಸ್. ಅದಕ್ಕೆ ಇವತ್ತು ತಿಂದ್ಬಿಟ್ಟು ಮುಂದೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ ಎಲ್ಲ ತಿಂಡಿ ತಿನ್ಕೊಂಡು ಮನೆ ಒಂಚೂರು ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸಿ 12 ಮುಕ್ಕಾಲೇನೋ ಆಯ್ತು ಗೈಸ್. ಇವಾಗ 12 ಮುಕ್ಕಾಲಲ್ಲಿ ಉದಯಪುರಕ್ಕೆ ಏನೋ ಸಾಮಾನು ತರಬೇಕು ಹೋಗ್ಬೇಕಾಯ್ತು. ಮನೇಲಿ ಏನು ಕಳಿಸಿರೋ ಸಾಮಾನು ತರೋಗು ಅಂತ. ಅದಕ್ಕೆ ಸಾಮಾನೆಲ್ಲ ತಗೊಂಡು ನಮ್ಮ ಹುಡುಗ ಫೋನ್ ಮಾಡಿದ್ದ, ಮತ್ತು ಹಂಗೆ ಉದಯಪುರಕ್ಕೆ ಹೋಗ್ತಾ ಇಲ್ಲಿ ಏನಾದ್ರು ತಗೊಬರಬೇಕಿಲ್ಲ ಅಂತ. ಅದಕ್ಕೆ ಗೈಸ್ ಅವನಿಗೂ ಇವಾಗ ಹೋಗ್ತಾ ಇದ್ದೀನಿ ಉದಯಪುರಕ್ಕೆ. ಅಲ್ಲಿ ಹೋಗಿ ಅವನಿಗೆ ಏನಾದ್ರು ತಗೊಂಡ್ಬರ್ಬೇಕು ಗೈಸ್. ಸಪೋರ್ಟ್ ಮಾಡಿ ಗೈಸ್. ನನಗೂ ಎಲ್ಲ ಬರೀ 100 ಮೇಲೆ ಓಡ್ತಾನಿಲ್ಲ ಗೈಸ್. ಅಂದರೆ ಯೂಟ್ಯೂಬಲ್ಲಿ ಜಾಸ್ತಿ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನಾನು ನಿಮ್ಮ ಕನ್ನಡಿಗ ಅಂತಲೇ ಬೆಳೆಸಿ ನೋಡಿ. ಇವಾಗ ಉದಯಪುರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನಾನಲ್ಲಿ ಉದಯಪುರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಉದಯಪುರಕ್ಕೆ ಹೋದ್ಮೇಲೆ ಸಿಗ್ತೀನಿ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಈ ರೋಡ ಹೋಗ್ತೀನಿ, ಅದು ಆ ಕಡೆ ಮೇನ್ ರೋಡ್ ಇತ್ತು. ಅಲ್ಲಿ ಈಗ ಹಳೆ ರೋಡಾಗ ಹೋಗ್ತಿದ್ದೆ ಗೈಸ್. ಇಲ್ಲಿ ಕಾಲೇಜ್ ಒಂಚೂರು ಕೆಲಸ ಇತ್ತು, ಅದಕ್ಕೆ ಕಾಲೇಜ್ ಈ ರೋಡಲ್ಲಿ ಇರೋದು. ಹೀಗೆ ಗೈಸ್ ನಾನೀಗ ಅದೇ ರೋಡಾಗ ಹೋಗ್ತಿದ್ದೆ. ಅಲ್ಲಿ ಮತ್ತೆ ಆ ಕಡೆಗೆ ಲಾಂಗ್ ಆಗುತ್ತೆ. ಮತ್ತು ಈ ರೋಡಲ್ಲೇ ಮನೆಗೆ ಹೋಗ್ತೀನಿ ಗೈಸ್. ಮನೆ ಸಾಮಾನು ತಗೊಂಡೆಲ್ಲ ಹೋಗಿ ಮನೆಗೆ ಹೋಗಿ ಫ್ರೆಶಪ್ ಆಗಿ ಸಿಗ್ತೀನಿ ಗಾಯ್ಸ್. ಇವತ್ತು ನಮ್ಮ ದೂತ್ಮುರಾಯ ಸ್ವಾಮಿದು ದೇವಸ್ಥಾನ ಇದಿದೆ. ಸಂಜೆ ಮೇಲೆ ತೆರಿಗೆ ಕೊಡೋಕೆ ಹೋಗ್ಬೇಕು ಗೈಸ್ ಅಲ್ಲಿ. ಅದಕ್ಕೆ ಗೈಸ್ ಆಮೇಲೆ ಎಲ್ಲ ಇದು ಮಾಡಾದ್ಮೇಲೆ ಹೋಯ್ತೀನಿ ಗಾಯ್ಸ್. ಮುಂದೆ ಆಮೇಲೆ ಸಿಗ್ತೀನಿ ಗಾಯ್ಸ್. ಸ್ನಾನ ಮಾಡಿ ಫ್ರೆಶಪ್ ಆದಮೇಲೆ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಬಾಯ್. ಹಾಯ್ ಗಾಯ್ಸ್, ಇವಾಗೆಲ್ಲ ಫುಲ್ ಕೆಲಸ ಮಾಡಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ನಿಲ್ಲ. ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ನಾನು ಫ್ರೆಶಪ್ ಆಗಿ ಬಂದೆ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ ನಮ್ಮಲ್ಲಿ ಊಟ ಮಾಡ್ತಾ ಇದ್ದಾರೆ ನೋಡಿ ಗಾಯ್ಸ್. ಎಲ್ಲ ಊಟ ಮಾಡ್ಕೊಂಡು ಗಾಯ್ಸ್, ಅಲ್ಲಿ ದೇವಸ್ಥಾನ ಎಡೆ ಇಟ್ಕೊಂಡು ನಾವು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಗಾಯ್ಸ್. ದೇವಸ್ಥಾನಕ್ಕೆ ಹೋಗೋಕೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಈ ಸಿಕ್ಕಾಪಟ್ಟೆ ಕೆಲಸ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ 4:45 ಆಗಿದೆ ಗಾಯ್ಸ್. ಇಷ್ಟ ಗಂಟೆ ಕೆಲಸ ಮಾಡಿ ಗಾಯ್ಸ್. ಇವಾಗ ಎಷ್ಟು ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ ಗಾಯ್ಸ್. ಇವಾಗ ದೇವಸ್ಥಾನ ತಗೋಬೇಕು. ಹಾಯ್ ಗಾಯ್ಸ್, ಇವಾಗೆಲ್ಲ ರೆಡಿ ಮಾಡ್ಕೊಂಡು ಗಾಯ್ಸ್. ನೋಡಿ ಎಲ್ಲನೂ ಬಾಳದಲ್ಲಿ ಎಲ್ಲನೂ ಊಟ ಪಟ್ಟಿ ಎಲ್ಲ ಇಟ್ಕೊಂಡು ದೂತ್ಮುರಾಯ ಸ್ವಾಮಿ ಸನ್ನಿಧಿ ಹೋಗ್ತಾ ಇದ್ದೀನಿ ನೋಡಿ ಗಾಯ್ಸ್. ರೋಡ್ ಯಾವ ಥರ ಇದೆ, ಕಲ್ಲು ರೋಡು ಗಾಯ್ಸ್. ಅಲ್ಲಿಗೆ ಹೋಗ್ಬೇಕು. ಇನ್ನು ಅಲ್ಲಿ ದೇವಸ್ಥಾನ ಎಲ್ಲ ಮರ ಗಿಡ ಮುಚ್ಚಿರ್ತವೆ. ದೇವಸ್ಥಾನ ನಾನು ಈ ಸತಿ 3 ಸತಿ ಹೋಗ್ತಾ ಇರೋದು. ಒಂದು ವರ್ಷಕ್ಕೆ ಗಾಯ್ಸ್ ಇದು ಹಬ್ಬ. ಅದು ಒಂಚೂರಿಗೆ ಗೊತ್ತಾಗಲ್ಲ ನೋಡಿ. ಈ ರೋಡ ಹೋಗ್ತಾ ಇದ್ದೀನಿ ನಾನು ಒಬ್ಬನೇ ಗಾಯ್ಸ್. ಅದು ಸುಮಾರು ಜನ ಇರ್ತಾರೆ, ಆದರೂ ಒಂಥರ ಇದ್ದಾಗ ಗಾಯ್ಸ್. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನೋಡಿ ದೂತ್ಮುರಾಯ ಸ್ವಾಮಿ ದೇವಸ್ಥಾನಕ್ಕೆ. ಈ ರೋಡಾಗ ಹೋಗ್ಬೇಕು ಗಾಯ್ಸ್. ಈಗ ಎಲ್ಲೇ ಯಾಕೆ ಕೇಳ್ತಾರೆ ಇಷ್ಟೊಂದು ಲೇಟು ಅಂತ ಗಾಯ್ಸ್. ಎಲ್ಲ ಸಂಜೆ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಮೇಲೆ ಎಡೆ ಇಡೋದು. ಅದಕ್ಕೆ ಗಾಯ್ಸ್ ನಾವು ಅಷ್ಟೇ ಸಂಜೆ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಮೇಲೆ ಎಡೆ ಇಡ್ತೀವಿ ಗಾಯ್ಸ್. ಅದಕ್ಕೆ ಲೇಟಾಗಿ ಹೋಗ್ತೀವಿ. ಅದಕ್ಕೆ ಗಾಯ್ಸ್ ನೋಡಿ, ಈ ರೋಡಾಗ ಹೋಗ್ತಾ ಇದ್ದೀನಿ ಹಳೆ ರೋಡಲ್ಲಿ ಗಾಯ್ಸ್. ಅದು ಮೇನ್ ರೋಡು, ಹಾಸನ ಮತ್ತು ಬೆಂಗಳೂರು ಹೈವೇ ಅದು. ಈ ಹಳೆ ರೋಡಾಗ ಹೋಗ್ತಾಯಿದ್ದೀನಿ ನೋಡಿ ಗಾಯ್ಸ್. ಒಂದು ಕೈ ಬೈಕ್ ಇಟ್ಕೊಂಡು ಒಂದು ಕೈ ಫೋನ್ ಇಟ್ಕೊಳ್ಳೋಕ್ಕಾಗಲ್ಲ ಗಾಯ್ಸ್. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ.
ಫೋನು ಇದು ಅಲ್ಲಾಡುತ್ತಲ್ಲ ಕ್ಯಾಮ್ರಾ ಇದು ಒಂಚೂರು ಶೇಕ್ ಆದಂಗೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಇದು ಹಾಸನ ಬೆಂಗಳೂರು ಹೈವೇ. ಇಲ್ಲ ಹೋಗ್ಬೇಕಾಯ್ತು ಈಗ, ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲೇ ಒಂದು ಅರ್ಧ ಗಂಟೆ ಇದ್ದು ಅಲ್ಲೇ ಊಟ ಮಾಡ್ಕೊಂಡು ಬರ್ಬೇಕಾಯ್ತು ಈಗ. ನೋಡಿ ಹಿಂಗೆ ಹಾಸನ ಹೈವೇ ಹಿಂಗೆ ಬಂದರೆ ಗೈಸ್ ದೂಧಮಲೈ ಸ್ವಾಮಿ ದೇವಸ್ಥಾನ ಬರಬೇಕು ಅಂದರೆ ಅದೇ ರೋಡ್ ಸ್ಟ್ರೈಟ್ ಹಿಂಗೆ ಬಂದರೆ ಗೈಸ್ ಹಿಂಗೆ ಮೇಯಕ್ಕೆ ಹೋಗ್ಬೇಕು. ಹಿಂಗೆ ಮೇಕ್ ನೋಡಿ ಗೈಸ್ ಇದೇ ನೆಲದಲ್ಲಿ ಮೇಯಕ್ಕೆ ಹೋಗ್ಬೇಕು ಗೈಸ್. ಇಲ್ಲಿ ಅವಾಗೆಲ್ಲ ಮೇನ್ ರೋಡ್ ಆಯ್ತು, ಇಲ್ಲಿ ಆ ಕಡೆ ಹೊಸ ರೋಡ್ ಅದಕ್ಕಿಲ್ಲ, ಫುಲ್ ಕಲ್ ರೋಡು. ನೋಡಿ ಆ ಥರ ಫುಲ್ ರೋಡೇ ಚೆನ್ನಾಗಿಲ್ಲ ಗೈಸ್ ಇದು. ಗೈಸ್ ಅದು ದೇವಸ್ಥಾನಕ್ಕೆ ಹೋದ ಮೇಲೆ ಸಿಗ್ತೀನಿ ಗೈಸ್, ಈ ರೋಡು ಒಂಚೂರು ಚೆನ್ನಾಗಿಲ್ಲ, ಅದಕ್ಕೆ ಅಲ್ಲಿ ಬೈಕ್ ಹೊಡೆಯೋಕೆ ಒಂಚೂರು ಹಿಂಸೆ ಆಗುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಹೋದ ಮೇಲೆ ಸಿಗ್ತೀನಿ ಗೈಸ್. ಇವಾಗ ಬಂದೆ ದೂಧಮಲೈ ಸೈನ್ಗೆ ಗೈಸ್. ನೋಡಿ ಬೈಕ್ ಅಲ್ಲಿ ನಿಲ್ಸಿದ್ದೀನಿ. ಇಲ್ಲಿ ಗದ್ದೆ ಒಳಗೆ ಒಂಚೂರು ನಡ್ಕೋಬೇಕು, ಅಲ್ಲಿ ದೇವಸ್ಥಾನಲ್ಲಿ ರೋಡ್ ಇಲ್ಲ, ಹಿಂಗೆ ಗದ್ದೆ ಒಳಗೆ ನಡ್ಕೋಬೇಕು ಗೈಸ್. ಈಗ ಈ ಹೊಲದೊಳಗೆ ನಡ್ಕೊಂಡು ದೂಧಮಲೈ ಸ್ವಾಮಿಗೆ ನೋಡಿ ಗೈಸ್, ಇಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ ಇಲ್ಲನೇ. ಈಗ ಅಲ್ಲೊಂದು ಸ್ವಲ್ಪ ಬೈಕ್ ಜನ ನೋಡಿ, ಅಲ್ಲೂ ಹಂಗೆ ಹೋಗ್ಬೋದು ಗೈಸ್, ಇಲ್ಲಾಂದರೆ ಹಿಂಗೆ ಹೋಗ್ಬೋದು ದೂಧಮಲೈ ಸ್ವಾಮಿ ದೇವಸ್ಥಾನಕ್ಕೆ ಗೈಸ್. ಇಲ್ಲಿ ಫುಲ್ ಬೇಲೆ ಆಗಿದೆ, ಈ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಯ್ತಲ್ಲ, ಅಷ್ಟೊಂದು ಸೆಡ್ರು ಬೆಳ್ಕೊಬಿಟ್ಟಿದೆ ಗೈಸ್ ಇಲ್ಲಿ. ಗೈಸಲ್ಲಿ ಜಾಗ ಇರಂಗಿದೆ, ನೋಡೋಣ ಬಲಿ ಆ ಕಡೆಗೆ ಹೋಗೋಣ ಗೈಸ್. ನೋಡಿ ಫುಲ್ ಸಿಕ್ಕಾಪಟ್ಟೆ ಹೊಲದೊಳಗೆ ಹೋಗ್ಬೇಕು, ಇಂಥ ಹೊಲದೊಳಗೆ ದೇವಸ್ಥಾನ ಇದೆ ಗೈಸ್, ಇದೊಂದು ಕಷ್ಟ. ಈ ಹೊಲ ಗುಂಡಿ ನೋಡಿ ಕಾಂಗ್ರೆಸ್ ಗಿಡ ಎಷ್ಟು ಬಲಿದೆ, ಇದು ಒಳಗೆ ಹೋಗ್ಬೇಕು ಗೈಸ್ ನಾವೀಗ. ಅಲ್ಲೇ ಜಾಗ ಇರಂಗೆ ಐತೆ, ಇಲ್ಲಿ ನೋಡೋಣ ಬಲಿ ಗೈಸ್. ಅಲ್ಲಿ ಹೊಡೆದ್ರೆ ಮತ್ತು ವಾಪಸ್ ಅಲ್ಲಿ ಬರ್ಬೇಕೀಗ, ಅಲ್ಲಿ ಬಂದು ಹೋಗ್ಬೇಕೈತಿ. ನೋಡೋಣ ಗೈಸ್ ಯಾವ ಥರ ಇರುತ್ತೆ. ಒಂದು ವರ್ಷ ಆದ್ಮೇಲೆ ಗೊತ್ತಾದ ಗೈಸ್ ಇಲ್ಲಿಗೆ ದೂಧಮಲೈ ಸ್ವಾಮಿ ದೇವಸ್ಥಾನ ನೋಡೋಕ್ಕೆ. ಇಡೀ ಊರೇ ಹಬ್ಬ ಮಾಡೋದು ಗೈಸ್ ಇದು. ಮಾಮೂಲಿ ಗ್ರಾಮ ದೇವತೆ ಆ ಥರ ಮಾಡ್ತೀವಿ, ಆ ಥರ ಇಡೀ ಊರೇ ಈ ಥರ ಮಾಡುತ್ತೆ ಗೈಸ್. ಗೈಸ್ ಇಲ್ಲಿದೆ ನೋಡಿ ದೇವಸ್ಥಾನ ಗೈಸ್. ನೋಡಿ ಗೈಸ್ ಇವಾಗ ಊಟ ಮಾಡ್ಕೊಂಡು ಬಂದೆ ಗೈಸ್. ನೋಡಿ ದೂಧಮಲೈ ಸ್ವಾಮಿ ದೇವಸ್ಥಾನ ಗೈಸ್ ಇದು. ಇಲ್ಲಿ ಆ ಥರ ಇದೆ ನೋಡಿ ಗೈಸ್, ಇಲ್ಲಿ ಊಟ ಮಾಡೋಕ್ಕೆ ಗೈಸ್. ಇವಾಗಿನೂ ಯಾರೋ ಬೈಕತ್ತಾರೆ ಗೈಸ್. ಇವಾಗಿನೂ ಊಟ ಮಾಡ್ಕೊಂಡು ಗೊತ್ತಾಯಿದ್ವಿ ನೋಡಿ ಗೈಸ್. ಇವಾಗ ಊಟ ಮಾಡ್ಕೊಂಡು ಗೈಸ್ ಇವಾಗ ಬೇಗ ಆಯ್ತು, ಯಾರು ಅಷ್ಟೊಂದು ಜನ ನಿಂತಿಲ್ಲ, ಬೇಗ ಆಯಿತು ಗೈಸ್ ದೂಧಮಲೈ ಸ್ವಾಮಿ ದೇವಸ್ಥಾನ ಗೈಸ್. ಫುಲ್ ಇವತ್ತು ಯಾಕೋ ಫುಲ್ ದಿವಸ ಸುಸ್ತಾದಂಗೆ ಆಯ್ತು, ಯಾಕೋ ಟೈರ್ಡ್ ಆಗ್ಬಿಟ್ಟು ಗೈಸ್. ಈಗ ಮತ್ತೆ ಹೊಸಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳಿದ್ದೆ, ಓದಾದ್ರೆ ಏನು ಎಲ್ಲ ಕೇಳ್ತಾರೆ, ಏನು ಬೇಜಾರು ಅಂತ ಗೈಸ್. ಅದು ಬೇಜಾರು ಎಂದು ಇವಾಗ ರಿವೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊಸಿಗೆ ಗೈಸ್ ನಮ್ಮ ಒಂದು ಹೊಸ ತಗೊಂಡಿದ್ದು, ಆ ಹೊಸಿಗೆ ತುಂಬ ಹುಷಾರಿಲ್ಲ, ಮೇವು ತಿಂತ ಏನಿತ್ತಲ್ಲ ಅದರಿಂದ ಇದು ಅದಕ್ಕೆ ಒಂಥರ ಅದು ಹುಷಾರಾಗುತ್ತೆ ಗೈಸ್. ಅದಕ್ಕೆ ಲಾಗ್ ಮಾಡೋಣ ಅಂದ್ಕೊಂಡು ಅದೇ ಒಂದು ಲಾಗ, ಅದು ಹುಷಾರಾಗುತ್ತೆ ಅಂದಲ್ಲ ಗೈಸ್. ಅದಕ್ಕೆ ಅದ್ರ ಬಗ್ಗೆ ಟೆನ್ಷನ್ ಬಿಟ್ಟಾಗುತ್ತೆ ಗೈಸ್. ಅದಕ್ಕೆ ಇವಾಗೆಲ್ಲ ಊಟ ಮಾಡ್ಕೊಂಡು ಗೈಸ್ ಇವಾಗ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೋಗಿ ಮತ್ತೆ ಈಗ ಊಟ ಮನೆಗೆ ಹೋಗಿ ಮನೆಗೆ ಮತ್ತೆ ಉದಯಪುರಕ್ಕೆ ಹೋಗ್ಬೇಕು ಗೈಸ್. ಈಗ ಉದಯಪುರದ ತುಂಬ ಮೆಡಿಷನ್ಗಳು ತಗೋಬೇಕು, ಅಲ್ಲಿ ಮೆಡಿಷನ್ ತಗೋಬೇಕು ಹೋಗ್ಬೇಕು ಗೈಸ್. ಈಗ ಎಷ್ಟು ನೋಡಿ ಎಲ್ಲ ಇಲ್ಲ ನೋಡಿ, ಇವಾಗ ಹೋಗ್ಬೇಕು ಬಂದಿದ್ದ ಜಾಗದಲ್ಲಿ. ಇಲ್ಲೊಂದು ಬಾವಿ ಕೊಡ್ಸಿದ್ರೆ ಇಲ್ಲ ಹೊರತು ಮಧ್ಯಾಹ್ನ ಊಟ ಮಾಡಿತ್ತಿಲ್ಲ ಗಾಯ್ಸ್, ಬೆಳಗ್ಗೆಯಿಂದ ಊಟ ಮಾಡಿತ್ತಿಲ್ಲ. ಹೇಳ್ಬೇಕು ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದೆ ನಾನು. ಅತ್ತಿ ಗಾಯ್ಸ್ ಅದು ಇವಾಗ ಬಂದು ಎಲ್ಲ ದೇವ್ರಿಗೆ ಪೂಜೆ ಮಾಡ್ಕೊಂಡು ಗಾಯ್ಸ್. ನೋಡಿ ಇಲ್ಲಿ ಸುತ್ತ ಐತೆ ಈ ದೇವಸ್ಥಾನ, ಈ ನೆಲದಲ್ಲಿ ಐತೆ, ಎಲ್ಲೂ ಕಾಣೋದೇ ಇಲ್ಲ. ಯಾರು ಬಂದರು ಗಾಡಿ ಪಾಡಿ ಎಲ್ಲ ನಿಲ್ಸಿರ್ತಾರಲ್ಲ, ಇಲ್ಲಿ ಯಾರು ಬಂದರೆ ಗಾಡಿ ಎಲ್ಲ ನಿಲ್ಸಿರ್ತಾರೆ. ಬಂದು ಗಾಯ್ಸ್ ನೋಡ್ಕೊಂಡು ಹೋಗಿ. ಅಲ್ಲಿ ಒಂದು ಸ್ವಲ್ಪ ಜನ ಅಲ್ಲೊಂದು ಸ್ವಲ್ಪ ಜನ ಊಟ ಮಾಡ್ತಾರೆ. ಗಾಡಿ ಎಲ್ಲ ಅವ್ರಿಗೆ ಎಲ್ಲೆಲ್ಲಿ ಇಷ್ಟ ಆಗ್ತದೆ ಗಾಯ್ಸ್ ಅಲ್ಲಿ
ಅವರೆಲ್ಲ ಊಟ ಮಾಡ್ತಾವ್ರೆ. ಎಲ್ಲೆಲ್ಲಿ ಇಷ್ಟ ಅನಿಸುತ್ತೆ ಅವ್ರು ಊಟ ಮಾಡ್ಕೊತಾರೆ. ಯಶಸ್ವತಿ ಅಜ್ಜಿನೂ ಬರೋರು, ಅವ್ರು ಹಸ್ಕೊಂಡು ಹುಷಾರಿತ್ತು. ಅವ್ರು ಅಲ್ಲಿ ಮನೆಗೆ ಯಾರು ಬಿಟ್ಬೇಕಾಗ ಇವಾಗ ಪೂಜೆ ಮಾಡ್ಕೊಬರೋರು. ಹೋದ್ಸತಿ ಎಲ್ಲ ನಮ್ಮ ಮಾಮೂರಿದ್ರು, ಮಾಮೂರ ಜೊತೆ ಬಂದಿದೆ. ಒಂದು ವರ್ಷ ಆದಮೇಲೆ ಗಸಿಲಿ ಬಂದಿರೋದು. ಒಂದು ವರ್ಷ ಆಯಿತು. ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತಾರೆ. ಒಂದು ವರ್ಷ ಆದಮೇಲೆ ಬಂದಿದೆ ಗಸಿಗ. ನೋಡಿ ಇವಾಗ ಈ ದಾರಿಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಆಟೋ ಹಾಕೊಂಡೆಲ್ಲ ಊಟ ಮಾಡ್ತಾವ್ರೆ. ಗೈಸ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ವಾಯ್ಸು ಈಗ ಕ್ಲಿಯರಾಗಿ ಬರ್ತಿದೆಯಲ್ಲ. ಗಂಟ್ಲು ಕಟ್ಕೊಂಡು ಇದೆಲ್ಲ ಬಿಸಿನೀರು ಕುಡಿ ಅಂತವ್ರೆ. ನೋಡ್ಬೇಕು ಗೈಸ್ ಯಾವ ಥರ ಬಿಸಿನೀರು ಕೊಡ್ತಾರೆ. ಯಾವ ಥರ ನನ್ನ ಗಾಡಿ ಇಲ್ಲೇ ಇದೆ, ಸ್ಕೂಟಿ ಗಾಡಿ ಅಂತ ಬಂದ ಸಿಗ್ತೀನಿ ಗೈಸ್. ಇವಾಗೆಲ್ಲ ಬಂದು ನಾನು ಗಾಡಿ ಎತ್ಕೊಂಡು ಬರ್ತಾಯಿದ್ದೀನಿ ಗೈಸ್. ಇದು ಯಾವ ಪ್ಲೇಸು ಅಂತ ಗೆಸ್ ಮಾಡಿ. ನನ್ನ ಯೂಟ್ಯೂಬ್ ಬರ್ತಡೇಲಾಗಿ ನೋಡೋರಿಗೆ ಮಾತ್ರ ಗೊತ್ತಾಗಿರ್ತಿದ್ದು. ಅದು ರಾತ್ರಿ ಹೊತ್ತು ಕಾಣಿತಿಲ್ಲ ಗೈಸ್. ನಾವು ಇಲ್ಲೇ ಬರ್ತಡೇ ಮಾಡ್ಕೊಂಡು ನಮ್ಮ ಹುಡುಗನ ಬರ್ತಡೇ ಮಾಡಿದ್ದು ಈ ಪ್ಲೇಸಲ್ಲಿ. ಅದು ಬರ್ತಡೇಲಾಗಿ ನೋಡಿರೋರಿಗೆ ಮಾತ್ರ ಗೊತ್ತಾಗಿರುತ್ತೆ ಗೈಸ್. ನಾನು ಬರ್ತಡೇ ಮಾಡ್ಕೊಂಡಿರೋದು ಇಲ್ಲೇ. ನಮ್ಮ ಫ್ರೆಂಡು ಗೈಸ್, ನಾನಲ್ಲ ನನ್ನ ಫ್ರೆಂಡ್ ಬರ್ತಡೇ ಮಾಡ್ಕೊಂಡ್ರೆ ಅದೇ ಜಾಗ ಗೈಸ್. ಇವಾಗ ಇಲ್ಲಿ ಹಿಂಗೆ ಹೋಗೋದ ಗೈಸ್. ಇಲ್ಲಿ ಹಿಂಗೆ ಹೋಗೋದು. ಅಲ್ಲಿ ರೋಡ್ ಸರಿ ಇಲ್ಲ ಅಂದ್ಬಿಟ್ಟು ಗೈಸ್ ಹಿಂಗೆ ಹೋಗ್ತೀವಿ. ಇಲ್ಲೊಂದು ಚೂರು ಸರಿ ಇಲ್ಲ. ನಾನು ಮೇನ್ ರೋಡ್ ಹೋಗ್ತಾ ಇತ್ತು. ಅಲ್ಲಿ ಮೇನ್ ರೋಡ್ ಮನೆ ಗಂಟು ಹೋಗಂಟು ಕಲ್ ರೋಡೆ. ಅದಕ್ಕೆ ಮೇನ್ ರೋಡ್ ಎಟ್ಟಿದ್ದಾಗಿ ಅಂತ ಹಿಂಗೆ ಹೋಗ್ತಾ ಇದ್ದೀನಿ. ನಮ್ಮ ಹಳ್ಳಿ ಜೀವನ ಯಾವ ಥರ ಇದೆ ನೋಡಿ ಗೈಸ್. ನಮ್ಮ ಹಳ್ಳಿ ಸೌಂದ್ ಮರ ಗಿಡಗಳು ಎಷ್ಟು ಹಸ್ರಿಗೆ ಎಲ್ಲ ಏನು ಗಾಳಿ ಬೀಸೈತೆ ನೋಡಿ ಗೈಸ್. ಇಲ್ಲಿ ನೋಡಿ ಜಮೀನುಗಳಿಗೆ ಯಾವ ಥರ ಹಾಕಿಸ್ಕೊಂಡಾರೆ ಹಸ್ರುಗಳಿಗೆ ನೋಡಿ ಆ ಥರ. ಬರೀ ಎಲ್ಲಿ ನೋಡ್ರಿ ಹಸ್ರು ನಮಗೆ ನೋಡ್ಕೊಂಡು ಬೇಜಾರೈತೆ. ನಂಗೆ ಅನ್ಕೋಬೇಡಿ ನೋಡಿ ಬೇಜಾರೈತೆ ಅಂತ. ಇನ್ನೂ ನೋಡೋಕೆ ಫೀಲ್ ಇದೆ ನಮಗೆ. ನೋಡಿ ಏನು ಬೇಜಾರಾಗ್ತದೆ. ನನ್ನ ದಿವಸ ಬೆಳಿಗ್ಗೆ ಅದು ಇದೇ ಕೆಲಸ. ಯಾವ ತರಬೇಕು ದನಗಳಿಗೆ ಹಾಲು ಕರಿಬೇಕು, ಇದೇ ಮಾಡ್ಬೇಕು ಗೈಸ್. ಅದಕ್ಕೆ ಸಿಟಿಲಿ ಇರೋರಿಗೆ ಹಳ್ಳಿ ಕಡೆ ಬಂದು ನೋಡ್ರೆ ಗೊತ್ತಾಗುತ್ತೆ ಗೈಸ್ ಯಾವ ಥರ ಇರೋದ್ರಿಂದ ಎಷ್ಟು ಸೌಂದರ್ಯ. ಇಲ್ಲಿ ಕಾರು ಬೈಕೆಲ್ಲ ಹೋಗಿ ಏನು ಸೌಂಡ್ ಇರುತ್ತೆ, ಏನು ಸರಿಗಿರುತ್ತೆ ಗೈಸ್. ನೀವೇನಾದ್ರು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ದೂತ್ಮುರಾಯ ಸ್ವಾಮಿ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಗೈಸ್. ಇಲ್ಲಿ ಕಾಣಿಸ್ತೈತೆ ಇಲ್ಲಿ ದೂತ್ಮುರಾಯ ಸ್ವಾಮಿ. ಇದು ಹಾಸನ ಉದಯಪುರ ರೋಡು. ಇದು ಹಾಸನಿಂದ ಹಿಂಗೆ ಬೆಂಗಳೂರಿಗೆ ಹೋದ ಗೈಸ್. ಇದು ಹಿರಿಸೇವೆ ಬೆಂಗಳೂರು ಆ ಕಡೆಗೆ ಗೈಸ್. ನೋಡಿ ದೇವಸ್ಥಾನಕ್ಕೆ ಬರೋದಾರೆ ಬಲ್ಲಿ ಗೈಸ್. ನೋಡಿ ಈ ರೋಡ್ ಇದು ಹಾಸನ ಬರೋದು. ನಾನು ಇಲ್ಲಿ ಆಪೋಸಿಟ್ ಹೋಗ್ತಿದ್ದೀನಿ ಗೈಸ್. ಇನ್ನೇನು ಎಲಿಮೆಂಟ್ ಏನಂತ ಗೈಸ್. ಇಲ್ಲೇ ಅವ ಊರ್ತಾನೆ ಅಲ್ವಾ, ಅದಕ್ಕೆ ಗೈಸ್ ಏನು ಅಂತ ಇಲ್ಲಿ ಯಾರು ಇಲ್ಲಿರಲ್ಲ ಊರ್ತಾವ ಗೈಸ್. ಅದಕ್ಕೆ ಯಾರು ಇಲ್ಲ, ಎಲಿಮೆಂಟ್ ಅಷ್ಟು ಮಾಡೋಲ್ಲ. ಅದಕ್ಕೆ ಗೈಸ್ ನೋಡಿ ಆಪೋಸಿಟ್ ಎಲ್ಲ ಹೋದರೆ ನಾನು ಹೋಗ್ತಾ ಇದ್ದೀನಿ ಗೈಸ್. ಮನೆಗೆ ಹೋಗ್ತಿದ್ದೆ ಟೈಮ್ ಗೈಸ್. ಹಾಯ್ ಗೈಸ್, ಇವಾಗ ನಾನು ದೂತ್ಮುರಾಯ ಸ್ವಾಮಿ ದೇವಸ್ಥಾನದಿಂದ ಬಂದೆ. ಇವಾಗ ಗೈಸ್ ಉದಯಪುರಕ್ಕೆ ಔಷಧಿ ತರಬೇಕು ಅಂತ ಹೇಳಿದಾರ ಗೈಸ್. ಇವಾಗ ಉದಯಪುರಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಅದು ಬ್ರಿಡ್ಜ್ ಮೇಲೆ ಪೊಲೀಸ್ನವ್ರು ಇರ್ತಾರೆ ಅಮೌಂಟ್ ಗೈಸ್. ಇಲ್ಲಿ ತಲೆಗಡೆ ಹೋಗ್ತಾ ಇದ್ದೀನಿ ಗೈಸ್. ಎಲ್ಲಿ ನೋಡ್ರಿ ಪೊಲೀಸು ನಮ್ಮ ಜೀವನ ಗೈಸ್. ಪೊಲೀಸರು ಎಲ್ಲಿ ನೋಡಿ ಹಿಡಿತಾರೆ ಫೈನ್ ಹಾಕ್ತೀವಿ ಗೈಸ್. ಇಲ್ಲೇ ಲೋಕಲ್ ಹುಡುಗರು ಅಂದರೆ ಲೋಕಲ್ ಹುಡುಗರು ಅಂತ ಕೇಳೋದು ಯಾರು ಸರ್ ಫೈನ್ ಹಾಕ್ತಾರೆ ಗೈಸ್. ನೋಡಿ ಉದಯಪುರಕ್ಕೆ ಹೋದ ಸಿಗ್ತೀನಿ ಗೈಸ್. ಬಂದು ಮಾತ್ರ ತಗೋತೀವಿ ದೇವಸ್ಥಾನ ಮೆಡಿಕಲ್ ನೋಡಿ ಎಷ್ಟು ನಮ್ಮ ಮೆಡಿಕಲ್ ಔಷಧಿ ಕೊಡ್ತಾರೆ. ನಮ್ಮ ಹುಡುಗನ ಇಲ್ಲೇ ಬಂದ ನೋಡಿ ಮನೆಗೆ ಬಂಕ್ ಹಾಕ್ಬಿಟ್ಟು ಬಂದಾನೆ ಗೈಸ್. ಮನೆಗೆ ಹೇಳ್ದರೆ ಮುಂದೆ ಉದಯಪುರಕ್ಕೆ ನೋಡಿ ಗೈಸ್. ಇವಾಗ ಅಲ್ಲಿಂದ ಬಂದು ಉದಯಪುರಕ್ಕೆ ಒಂದು ಕ್ರೀಮ್ ಬಂದು ಮತ್ತು ಒಂದು ಫಿಜ್ ಜ್ಯೂಸು ಮತ್ತು ನಮ್ಮ ಫ್ರೆಂಡ್ ಒಂದು ಕ್ರೀಮ್ ಬಂದು ಮುಂತಿದೆ. ಎಲ್ಲ ಜ್ಯೂಸ್ ಅದು ಹಾಂ ಯಾವುದಿದು ಸೈ ಜ್ಯೂಸ್ ಬಂದು ಹೋಯ್ತದೆ ಗೈಸ್. ಇವಾಗೆಲ್ಲ ಮಾಡ್ಕೊಂಡು ಮನೆಗೆ ಬಂದೆ ಗೈಸ್. ಇವಾಗ ಗೈಸ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವತ್ತೆಲ್ಲ ಎಡಿಟ್ ಮಾಡೋಕ್ಕಾಗಲ್ಲ, ಫುಲ್ಲು ಇದಾಗ್ಬಿಟ್ಟಿದ್ದೀನಿ ಗೈಸ್. ಮನೆಗೆ ಬಂದಾಗ ನೋಡಿ 9 ಗಂಟೆ ಐತೆ ಗೈಸ್. ಎಲ್ಲ ಹಸಿಗೆಲ್ಲ ಹುಷಾರಿತಾರೆ ಎಲ್ಲ ಇದು ಮಾಡೋ 9 ಗಂಟೆ ಆಯ್ತು ಗೈಸ್. ಇವಾಗ ಫುಲ್ ಟೈರ್ಡ್ ಆಗ್ಬಿಟ್ಟಿನಿ ಆಯ್ತಲ್ಲ. ಅದಕ್ಕೆ ನಾವು ಎಲ್ಲರೂ ಗುಡ್ ನೈಟ್ ಹೇಳ್ತಾ ಇವತ್ತಿನಲಾಗಿ ಎಲ್ಲಿ ಏನು ಮಾಡ್ತೀನಿ. ಮುಂದಿನದಾಗಿ ಇದಕ್ಕೆ ಬಾಯ್. ಇವತ್ತಿನ ಗುಡ್ ನೈಟ್ ಎಲ್ಲ ಚೆನ್ನಾಗಿರಿ. ಎಲ್ಲ ಆರಾಮ್ಸೆ ನಿದ್ದೆ ಮಾಡ್ತೀರಿ. ನಾಳೆ ಲಾಗಿ ಕಾಯ್ತೀರಿ.